ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಧರಣಿ ವ್ಲಾಗ್ಸ್ ಕನ್ನಡ. ಫ್ರೆಂಡ್ಸ್, ನಾನಿವತ್ತು ಮೈಸೂರಿನ ಫೇಮಸ್ ಶಾಪಿಂಗ್ ಸೆಂಟರ್ಗಳಲ್ಲಿ ಒಂದಾದಂತಹ ಸ್ಟ್ರೀಟ್ ಶಾಪಿಂಗ್ ಮೀನಾ ಬಜಾರ್ಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೀನಾ ಬಜಾರಲ್ಲಿ ಸ್ಟ್ರೀಟ್ ಶಾಪಿಂಗ್ ಅದು ತುಂಬ ಫೇಮಸ್. ಇಲ್ಲಿ ಲೋ ಬಜೆಟ್ನಲ್ಲಿ ಡ್ರೆಸ್, ಬ್ಯಾಂಗಲ್ಸ್, ಕಿಡ್ಸ್ ಐಟಮ್ಸ್, ಹೋಮ್ ಡೆಕೋಸ್ ಎಲ್ಲ ಸಿಗುತ್ತೆ. ಇವತ್ತು ನಾನು ಡ್ರೆಸ್ ರೇಟ್ನ ಚೆಕ್ ಮಾಡ್ತೀನಿ, ಬಾರ್ಗೇನಿಂಗ್ ಮಾಡ್ತೀನಿ, ಬೆಸ್ಟ್ ಕಲೆಕ್ಷನ್ನ ತೋರಿಸ್ತೀನಿ, ಲಾಸ್ಟ್ನಲ್ಲಿ ಟೋಟಲ್ ಶಾಪಿಂಗ್ ಅಮೌಂಟ್ ಕೂಡ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೆ ವಿಡಿಯೋನ ನೋಡಿ. ಈ ವಿಡಿಯೋನ ನೋಡೋದ್ರಿಂದ ನಿಮಗೆ ಮೀನಾ ಬಜಾರಲ್ಲಿ ಏನೇನು ಸಿಗುತ್ತೆ, ಯಾವ ರೇಟಿಗೆ ಸಿಗುತ್ತೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ. ಬನ್ನಿ ಫ್ರೆಂಡ್, ಹಾಗಾದರೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಮೀನಾ ಬಜಾರ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಮೀನಾ ಬಜಾರ್ ಶಾಪಿಂಗ್ ಅಂತ ಹೊರಟಾಗ ಆಲ್ಮೋಸ್ಟ್ ಟೈಮ್ 4 o'clock ಆಗಿತ್ತು, ಈವ್ನಿಂಗ್ 4 o'clock ಆಗಿತ್ತು. ಆನ್ ದ ವೇ ನಮಗೆ ಮೀನಾ ಬಜಾರ್ಗೆ ಎಂಟ್ರಿ ಆಗೋಕ್ಕೂ ಮುಂಚೆನೇ ಲೆಫ್ಟ್ ಸೈಡಲ್ಲಿ ಒಂದು ಬಾಂಬೆ ಬಜಾರ್ ಅಂತ ಹೇಳಿ ಸಿಕ್ತು. ಒಂದ್ಸಲ ಟ್ರೈ ಮಾಡೋಣ ಇಲ್ಲಿ ಏನು ಸಿಗ್ಬೋದು ಅಂತ ಹೇಳ್ಬಿಟ್ಟು ಎಂಟ್ರಿ ಕೊಟ್ವಿ. ನೋಡ್ತಾ ಇದ್ದೀರಾ ನೀವು ವಿಡಿಯೋದಲ್ಲಿ, ಇದಿಷ್ಟು ಬಾಂಬೆ ಬಜಾರ್ ಫುಲ್ ಚಿತ್ರಣ. ಪ್ರತಿಯೊಂದು ಐಟಮ್ಸ್ ಕೂಡ ಇಲ್ಲಿ ಸಿಗುತ್ತೆ. ಮನೆಗೆ ಬೇಕಾದಂತಹ ದಿನಬಳಕೆಗೆ ನಾವು ಏನು ವಸ್ತುಗಳನ್ನ ಯೂಸ್ ಮಾಡ್ತೀವಿ, ಆ ಪ್ರತಿಯೊಂದು ಹೋಮ್ ಡೆಕೋರಿಗೆ ಯೂಸ್ ಮಾಡೋವಂಥ ವಸ್ತುಗಳೆಲ್ಲ ಈ ಶಾಪಲ್ಲಿ ಸಿಗುತ್ತೆ. ಬಟ್ ನನಗಿಲ್ಲಿ ತುಂಬ ಅಟ್ರಾಕ್ಟಿವ್ ಅಂತ ಅನಿಸಿದ್ದು ಅಂದರೆ ಗ್ಲಾಸ್ ಐಟಮ್ಸ್ಗಳು ತುಂಬ ಚೆನ್ನಾಗಿದ್ದು, ಒಂದಕ್ಕಿಂತ ಒಂದು ಚೆನ್ನಾಗಿದ್ದು. ಎಲ್ಲ ರೇಟ್ ಕೂಡ ಅಫೋರ್ಡಬಲ್ ಇತ್ತು. ಬ್ರೇಕ್ಫಾಸ್ಟಿಗೆ ಬೇಕಾದಂಥ ಪ್ಲೇಟ್ಗಳು, ಒಂದು ಸಿಂಗಲ್ ಪ್ಲೇಟಿಗೆ 100 rupees ಇತ್ತು. ಗ್ಲಾಸ್ ಪ್ಲೇಟ್ಗಳು 100 rupees. ಇಲ್ಲಿ ನೋಡ್ತಾ ಇದ್ದೀರಾ ಬೌಲ್ಗಳು ಎಷ್ಟು ಚೆನ್ನಾಗಿದೆ ಅಂತ. ಈ ಬೌಲ್ಗಳೆಲ್ಲ 6 ಬೌಲ್ಸಿಗೆ 150 rupees ಇತ್ತು. ಈ ಒಂದು ಡೈನಿಂಗ್ ಟೇಬಲ್ ಡೆಕೋರೇಟ್ಗೆ ಅಂತ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಅದ್ರ ರೇಟು 350 ಇತ್ತು ಅದ್ರ ರೇಟು. ಗ್ಲಾಸ್ ಜಗ್ಗಳಿಗೆ ಟ್ಯಾಪ್ಗಳನ್ನ ಫಿಕ್ಸ್ ಮಾಡಿದ್ರು. ಅಂದರೆ ಹೇಗೆ ಅಂದರೆ ಅದರಲ್ಲಿ ನಾವು ಈಗ ಫಾರ್ ಎಕ್ಸಾಂಪಲ್ ಲೆಮನ್, ಪುದೀನ ಇದನ್ನೆಲ್ಲ ಹಾಕಿ ನೀರು ಹಾಕಿ ಇಟ್ಟು ಸಮ್ಮರ್ ಟೈಮಲ್ಲಿ ಕುಡಿಯೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡೋದಕ್ಕೂ ಚೆನ್ನಾಗಿತ್ತು. ಈ ಬೌಲ್ಗಳು, ಚಿಕ್ಕ ಚಿಕ್ಕ ಬೌಲ್ಗಳು 100 rupees, 50 rupees, ಡಿಫ್ರೆಂಟ್ ರೇಟ್ ಇತ್ತು. ಬಟ್ ನೋಡೋದಕ್ಕೆ ಎಲ್ಲ ವಸ್ತುಗಳು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾನು ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಹೇಳಿದಾಗೆ ಬಾರ್ಗೇನಿಂಗ್ ಮಾಡ್ತೀನಿ ಅಂತಲೇ ಎಂಟ್ರಿ ಕೊಟ್ಟೆ. ಬಟ್ ಅಲ್ಲಿ ಒಳಗೆ ಹೋದ್ಮೇಲೆ ಗೊತ್ತಾಯಿತು ಪ್ರತಿಯೊಂದು ವಸ್ತು ಕೂಡ ಫಿಕ್ಸೆಡ್ ರೇಟ್ ಇತ್ತು. ಸೊ ಅಂದರೆ ಇನ್ಫಾರ್ಮೇಷನ್ ಇರಲಿ ಅಂತ ಹೇಳ್ತಾ ಇದ್ದೀನಿ. ಈ ಮೀನಾ ಬಜಾರಲ್ಲಿ ಯಾವುದೇ ಬಾರ್ಗೇನಿಂಗ್ ಅಷ್ಟು ಅವಕಾಶ ಇರೋದಿಲ್ಲ. ಎಲ್ಲ ವಸ್ತುಗಳು ಆಲ್ಮೋಸ್ಟ್ ಫಿಕ್ಸೆಡ್ ರೇಟೇ ಇರುತ್ತೆ. ಸೊ ಈ ಬಾಂಬೆ ಬಜಾರಲ್ಲಿ ಕೂಡ ಹಾಗೆ ಎಲ್ಲ ವಸ್ತುಗಳು ಕೂಡ ಫಿಕ್ಸೆಡ್ ರೇಟೇ ಇತ್ತು. ಹೋಮ್ ಡೆಕೋರಿಗೆ ಬೇಕಾದಂಥ ಫ್ಲವರ್ ವಾಸ್ಗಳು, ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಐಟಮ್ಸ್ಗಳು, ಆ್ಯಂಡ್ ಹುಡುಗಿರಿಗೆ ಇಂಪಾರ್ಟೆಂಟ್ ಅನ್ಸೋಂಥ ಏರ್ ಪೆನ್ಸ್, ಸೇಫ್ಟಿ ಪೆನ್ಸ್ 20 rupees ವಸ್ತುಗಳು ಕೂಡ ಇದು 40 rupees, 60 rupees. ಆ್ಯಂಡ್ ನನಗಲ್ಲಿ ಇನ್ನೂ ಒಂದು ಇಷ್ಟ ಆಗಿದ್ದು ವಾಸ್ಗಳು. ಈಗ ನಾವು ಪಾಟ್ಸ್, ಪ್ಲ್ಯಾಂಟ್ಸ್ಗಳನ್ನ ಇಡೋದಕ್ಕೆ ಯೂಸ್ ಮಾಡೋಂಥ ಪಾಟ್ಸ್ಗಳು 20 rupees ಸ್ಟಾರ್ಟ್ ಆಗ್ತಾ ಇತ್ತು. 20 rupees, 40 rupees ಸೈಜ್ ವೈಸ್. ತುಂಬ ಚಿಕ್ಕದಾದರೆ 20 rupees, ಅದಕ್ಕಿಂತ ಸ್ವಲ್ಪ ದೊಡ್ಡದಾದರೆ 40, ಹಾಗೆ ಇನ್ನೂ ಸ್ವಲ್ಪ ದೊಡ್ಡದಾದರೆ 60. ಈ ಥರ ಡಿಫ್ರೆಂಟ್ ರೇಟಲ್ಲಿ ಪಾಟ್ಸ್ಗಳು ಕೂಡ ಇತ್ತು, ಪ್ಲಾಸ್ಟಿಕ್ ಪಾಟ್ಸ್ಗಳು. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಯಾರಾದರೂ ಒಂದು ಹೊಸ ಮನೆಗೆ ಹೋಗ್ತಾ ಇದ್ದೀವಿ, ನಾವು ಸಿಂಪಲ್ಲಾಗಿ ಮನೇನ ಸೆಟ್ ಮಾಡ್ಕೊತೀವಿ ಅಂತ ಅಂದರೆ ಈ ಒಂದು ಶಾಪ್ ಒಳಗಡೆ ಎಂಟ್ರಿ ಕೊಟ್ಟರೆ ನೀವು ಕಂಪ್ಲೀಟ್ ನಿಮ್ಮ ಮನೆಗೆ ಏನೇನು ಬೇಕು ಎಲ್ಲನೂ ಕೂಡ ತೊಗೊಂಡು ಹೋಗ್ಬೋದು. ನಾನು ಆವಾಗಲೇ ಹೇಳಿದಾಗೆ 20 rupees ಸ್ಟಾರ್ಟ್ ಆಗಿ 1000 rupees, 2000 rupees ವರೆಗಿರುವಂಥ ವಸ್ತುಗಳು ಕೂಡ ಈ ಶಾಪ್ನಲ್ಲಿದೆ. ಒಂದ್ಸಲ ವಿಸಿಟ್ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ತುಂಬ ಅಟ್ರಾಕ್ಟಿವ್ ಅಂತ ಅನಿಸಿದ್ದು ಈ ಗ್ಲಾಸ್ ಐಟಮ್ಸ್ಗಳು. ಇಲ್ಲಿ ನೋಡ್ತಾ ಇದ್ದೀರಾ, ಜ್ಯೂಸಿಗೆ ಬೇಕಾದಂಥ ಲೋಟಗಳು 6 ಲೋಟಗೆ 100 rupees, 150 rupees, ಹೀಗೆ ಒಂದೊಂದು ರೇಟು ಕೂಡ ಡಿಫ್ರೆಂಟ್ ಇತ್ತು. ಚೆನ್ನಾಗಿದ್ವು ಎಲ್ಲ ಐಟಮ್ಸ್ಗಳು ಕೂಡ ತುಂಬ ಚೆನ್ನಾಗಿದ್ದು. ಕ್ವಾಲಿಟಿನೂ ಕೂಡ ಓಕೆ, ಚೆನ್ನಾಗಿ ಅನ್ನಿಸ್ತಾ ಇತ್ತು.
ಪ್ಲಾಸ್ಟಿಕ್ ಡಬ್ಬಿಗಳು, ಅಲ್ಯೂಮಿನಿಯಂ ಪಾತ್ರೆ, ಸ್ಟೀಲ್ ಪಾತ್ರೆ, ಹಾಗೆ ಹಿಟ್ಟು ಕಾಳುಗಳನ್ನೆಲ್ಲ ತುಂಬಿಟ್ಕೊಳ್ಳೋಕೆ ಸ್ವಲ್ಪ ದೊಡ್ಡ ಸೈಜಿಂದು ಪ್ಲಾಸ್ಟಿಕ್ ಬಾಕ್ಸ್ಗಳು ಕೂಡ ಇದ್ದವು. ಎಲ್ಲ ಆಲ್ಮೋಸ್ಟ್ ಈ ದೊಡ್ಡ ದೊಡ್ಡ ಬಾಕ್ಸ್ಗಳು ಕೂಡ 200 ರುಪೀಸ್. ಈ ಪ್ಲಾಸ್ಟಿಕ್ ಬಾಕ್ಸ್ಗಳೇನು ನೋಡ್ತಾ ಇದ್ದೀರಾ ಅದೆಲ್ಲ 200 ರುಪೀಸಿಗೆ ಸಿಗುತ್ತೆ. ಒಂದ್ಸಲ ಈ ಶಾಪ್ನ ವಿಸಿಟ್ ಮಾಡಿ ಅಂತ ರೆಕಮೆಂಡ್ ಮಾಡ್ಬೋದು. ಎಲ್ಲ ವಸ್ತುಗಳು ಕೂಡ ಚೆನ್ನಾಗಿದ್ದಾವೆ. ಬಾಂಬೆ ಬಜಾರಲ್ಲಿ ಶಾಪಿಂಗ್ನ ಮುಗಿಸಿ ಅಲ್ಲಿಂದ ಎಕ್ಸಿಟ್ ಆಗಿ ನಾವು ನೆಕ್ಸ್ಟ್ ಎಂಟ್ರಿ ಕೊಟ್ಟಿದ್ದೆ ಮೀನಾ ಬಜಾರ್. ಆ್ಯಕ್ಚುಲಿ ನಾವು ವೀಕ್ ಡೇಸಲ್ಲಿ ಹೋಗಿದ್ರಿಂದ ಅಷ್ಟೊಂದು ರಶ್ ಅಂತ ಅನ್ನಿಸ್ತಿರ್ಲಿಲ್ಲ. ಬಟ್ ವೀಕೆಂಡ್ಸಲ್ಲಿ ಬಂದರೆ ಮೀನಾ ಬಜಾರಲ್ಲಿ ಓಡಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ. ಆಲ್ಮೋಸ್ಟ್ ಈವ್ನಿಂಗ್ ಟೈಮ್ ಅಂದರೆ 7 o'clock ಮೇಲೆ ಬಂದರೆ ಇಲ್ಲಿ ವೆಹಿಕಲ್ಸ್ಗಳಿಗೂ ಕೂಡ ಪಾರ್ಕಿಂಗ್ ಸ್ವಲ್ಪ ಕಷ್ಟ ಇದೆ. ಪಾರ್ಕಿಂಗ್ ಆಗಲ್ಲ. ನಾವು ಕಾರಲ್ಲೆಲ್ಲ ಬಂದರೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಡಿಮೆ ಇರುತ್ತೆ. ಏನಿದ್ರು 2 wheelers ಬಂದರೆ ಬೆಸ್ಟ್ ಅಂತ ಅನಿಸುತ್ತೆ. ಮೀನಾ ಬಜಾರ್ಗೆ ಎಂಟ್ರಿ ಆಗ್ತಿದ್ದಾಗೆ ಫಸ್ಟು ನಮ್ಮ ಕಣ್ಣಿಗೆ ಬಿದ್ದಿದ್ದು ಡ್ರೆಸ್ ಮೆಟೀರಿಯಲು. ಆ್ಯಕ್ಚುಲಿ ಅದು 500 ರುಪೀಸ್ ಇತ್ತು. ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಡ್ರೆಸ್ ಮೆಟೀರಿಯಲು. ದುಪ್ಪಟ್ಟ, ಪ್ಯಾಂಟ್ ಪೀಸ್ ಮತ್ತು ಟಾಪ್ ಪೀಸ್ 3 ಸೇರಿ ಅಂದರೆ 3 ಪೀಸಸ್ಗೆ ಒಟ್ಟಿಗೆ 500 ರುಪೀಸ್ ಇತ್ತು. ಆ್ಯಂಡ್ ವರ್ಕ್ ಕೂಡ ತುಂಬ ಗ್ರ್ಯಾಂಡ್ ಆಗಿತ್ತು. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿ ಗೊಂಬೆಗಳಿಗೆ ಹಾಕಿರೋ ವಿಡಿಯೋಸ್ ಕೂಡ. ಸೊ ನೋಡಿ, ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಅದ್ರ ಮೇಲಾಗಿರೋ ವರ್ಕ್ ಇರ್ಬೋದು, 500 ರುಪೀಸಿಗೆ ವರ್ತ್ ಅಂತ ಅನ್ನಿಸ್ತು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ ತಕ್ಷಣ ನಮ್ಮ ಕಣ್ಣಿಗೆ ಬಿದ್ದಿದ್ದೆ 150 ರುಪೀಸಿಗೆ ಸೆಟ್ ಆಫ್ ಸರ ಮತ್ತು ಓಲೆ. ಎಷ್ಟು ಚೆನ್ನಾಗಿತ್ತು ಒಂದೊಂದು ಸರಗಳು ಅಂದರೆ ಅದ್ರ ಡಿಸೈನು. ಫ್ಯಾನ್ಸಿ ಡ್ರೆಸ್ಸಸ್ಗೆ ಆ್ಯಂಡ್ ಫ್ಯಾನ್ಸಿ ಸ್ಯಾರೀಸ್ಗಳಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ಎಲ್ಲ ಸರಗಳ ಡಿಸೈನ್ ಒಂದೊಂದು ಥರ ಡಿಫ್ರೆಂಟ್ ಆಗಿದ್ವು. ನನಗೆ ಈ ಬ್ಲ್ಯಾಕ್ ಒಂದು ತುಂಬ ಇಷ್ಟ ಆಯಿತು. ಅದ್ರ ಜೊತೆಗೆ ಈ ಬ್ಲೂ ಪರ್ಲ್ ಇದೆಯಲ್ಲ ಅದು ಕೂಡ ಇಷ್ಟ ಆಯಿತು. ಹಾಗೆ ಒಳಗಡೆ ಹೋದರೆ ಅಲ್ಲಿ ಶಾಪಿಂಗ್ ಹುಡುಗಿಯರಿಗೆ ಬೇಕಾದಂಥ ಎಲ್ಲ ಥರದ ವಸ್ತುಗಳು ಕೂಡ ಇತ್ತು. ನೇಲ್ ಪಾಲಿಶಿಂದ ಹಿಡ್ದು ಬ್ಯಾಂಗಲ್ಸ್, ಸರ, ಕಾಲ್ಗೆಜ್ಜೆ, ಮೆಹಂದಿ, ಪ್ರತಿಯೊಂದು ವಸ್ತುಗಳು ಕೂಡ ಇದ್ವು. ಒಂಥರ ಹೇಗೆಂದರೆ ಈ ಮೀನಾ ಬಜಾರು ಹುಡುಗಿಯರಿಗೆ ಮಾಡಿದಂತಹ ಶಾಪಿಂಗ್ ಸ್ಟ್ರೀಟ್ ಆಗಿದೆ. ಹಾಗಂತ ಹುಡುಗರಿಗೇನು ಸಿಗಲ್ವಾ ಅಂತ ಏನಿಲ್ಲ. ಹುಡುಗರಿಗೂ ಕೂಡ ಕುರ್ತಾ, ಶರ್ಟ್, ಶೂಸ್, ಸ್ಲಿಪ್ಪರ್ ಎಲ್ಲ ಸಿಗುತ್ತೆ. ಬಟ್ ನಾನು ಮೇಯ್ನ್ಲಿ ನನಗೋಸ್ಕರ ಶಾಪಿಂಗ್ ಹೋಗಿದ್ದರಿಂದ ನನ್ನ ಹುಡುಗರ ಏನು ಕಾಸ್ಟ್ಯೂಮ್ ಇದ್ರ ಕಡೆ ನಾನು ಅಷ್ಟು ಕಾನ್ಸಂಟ್ರೇಟ್ ಮಾಡಲಿಲ್ಲ. ಹುಡುಗಿಯರಿಗೆ ಏನು ಉಪಯುಕ್ತ ಇದೆ ಅದನ್ನಷ್ಟೇ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ.
ಲೆಹೆಂಗಾ ಮತ್ತು ಗೌನ್ಗಳಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ವು. ಹೇಗೆ ಅಂದರೆ ನೋಡ್ತಾ ಇದ್ರೆ ಯಾವುದನ್ನು ತೊಗೋಬೇಕು ಯಾವುದನ್ನು ಬಿಡಬೇಕು ಅನ್ನೋ ಥರನೇ ಇದೆ ಅಲ್ಲಿ. ವೆಡ್ಡಿಂಗ್ ಪರ್ಪಸ್ಗೆ ಕುರ್ತಾ, ಗೌನ್, ಲೆಹೆಂಗಾ ಈ ಥರ ಏನಾದರೂ ಹುಡುಕ್ತಾ ಇದ್ದರೆ ಮೀನಾ ಬಜಾರ್ ಇಸ್ ದ ಬೆಸ್ಟ್ ಪ್ಲೇಸ್. ಹಾಗೆ ನೀವು ಶಾಪಿಂಗ್ ಮಾಡ್ತಾ ಮುಂದೆ ಬಂದರೆ ನಿಮಗೆ 1 ಗ್ರಾಮ್ ಗೋಲ್ಡ್ ಬೇಕು ಅಂತ ಅಂದರೆ ಆ ಶಾಪ್ ಕೂಡ ಮೀನಾ ಬಜಾರಲ್ಲಿದೆ. ವೆರೈಟಿ ಆಫ್ ಸರಗಳಿದೆ, ಚೈನ್ಸ್ಗಳಿದೆ, ಇಯರಿಂಗ್ಸ್, ಬ್ಯಾಂಗಲ್ಸ್ ಎಲ್ಲ ಗೋಲ್ಡ್ ಕೋಟೆಡು, ಏನು 1 ಗ್ರಾಮ್ ಗೋಲ್ಡ್ ಅಂತ ಹೇಳ್ತೀವಿ. ಹಾಗೆ 1 ಇಯರ್ ವ್ಯಾರಂಟಿ ಕೂಡ ಇರುತ್ತೆ. ವೆರೈಟೀಸ್ ಆಫ್ ಡಿಸೈನ್ಗಳು, ತುಂಬಾ ಡಿಸೈನ್ಸ್ಗಳಿದೆ. ಯಾರಾದರೂ ಪರ್ಚೇಸ್ ಮಾಡಬೇಕು 1 ಗ್ರಾಮ್ ಗೋಲ್ಡಲ್ಲಿ ನಾವು ತೊಗೋಬೇಕು ಅಂತ ಇದ್ದರೆ ಮಸ್ಟ್ ನೀವು ಮೀನಾ ಬಜಾರಲ್ಲಿ ಈ ಶಾಪ್ನ ಒಂದ್ಸಲ ವಿಸಿಟ್ ಮಾಡ್ಬೋದು. ನನಗೆ ಇದರಲ್ಲಿ ಈ ಸರ ಡಿಸೈನ್ ತುಂಬ ಇಷ್ಟ ಆಯಿತು. ಇದು ಆಲ್ಮೋಸ್ಟ್ ಇದ್ರ ಕಾಸ್ಟ್ ಬಂದು 800 ರುಪೀಸ್ ಇತ್ತು. ಹೀಗೆ ನಮ್ಮ ಶಾಪಿಂಗ್ ಕಂಟಿನ್ಯೂ ಆಯಿತು. ಇಲ್ಲಿ ಕಿಡ್ಸ್ಗಳಿಗೆ ಬೇಕಾದಂಥ ಡ್ರೆಸ್ಗಳು ಕೂಡ ಸಿಗುತ್ತೆ. ಹಾಗೆ ಸ್ಲಿಪ್ಪರ್, ಸ್ಯಾಂಡಲ್ಸ್ ಎಲ್ಲ 200 ರುಪೀಸ್, 300 ರುಪೀಸ್ಗೂ ಕೂಡ ಸಿಗುತ್ತೆ. ಹಾಗೆ ಇಲ್ಲಿ 50 ರುಪೀಸ್ಗೆ ರಿಂಗ್ಸ್ನ ಮಾರ್ತಾಯಿದ್ರು. ವೆರೈಟೀಸ್ ತುಂಬಾ ಇತ್ತು, ಕಲೆಕ್ಷನ್ಸ್ ಕೂಡ ತುಂಬ ಇತ್ತು. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಬಂದು ಚೆಕ್ ಮಾಡ್ಬೋದು. ನೋಡಿ ಎಷ್ಟು ಥರದ ಡಿಸೈನ್ಸ್ ಇದೆ. ನಮ್ಮ ಶಾಪಿಂಗ್ ಕಂಟಿನ್ಯೂ ಆಗಿ ನಾವು ಮುಂದೆ ಬಂದಿದ್ದು ಮೀನಾ ಬಜಾರಲ್ಲಿರೋವಂಥ ಫೇಮಸ್ ಶಾಪ್ ಝಮ್ ಬಜಾರ್. ಆ್ಯಕ್ಚುಲಿ ಮೀನಾ ಬಜಾರಲ್ಲಿ ಈ ಝಮ್ ಬಜಾರು ತುಂಬ ಫೇಮಸ್ಸು. ಈ ಶಾಪಲ್ಲಿ ಏನೆಲ್ಲ ಸಿಗುತ್ತೆ ಅಂದರೆ ಸ್ಯಾರೀಸ್, ಡ್ರೆಸ್ ಮೆಟೀರಿಯಲ್, ಡ್ರೆಸ್, ಮ್ಯಾಚಿಂಗ್ ಬ್ಲೌಸಸ್. ನೀವು ಯಾವುದೇ ಸೀರೆಗಾದ್ರೂ ಮ್ಯಾಚಿಂಗ್ ಬ್ಲೌಸಸ್ನ ತೊಗೋಬೋದು. ಅವರೇ ನಿಮ್ಮ ಸೀರೆ ತೊಗೊಂಡೋಗಿ ಕೊಟ್ಟರೆ ಅದಕ್ಕೆ ಮ್ಯಾಚ್ ಮಾಡಿ ಯಾವ ಕಲರ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಮ್ಯಾಚ್ ಮಾಡಿ ಕೊಡ್ತಾರೆ. ಹಾಗೆ ಅವ್ರದ್ದೇ ಸ್ಟಿಚಿಂಗ್ ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಶಾಪ್ ಇರೋದ್ರಿಂದ ಅವರೇ ಸಜೆಸ್ಟ್ ಮಾಡ್ತಾರೆ. ನಮಗೂ ಕೂಡ ಹಾಗೆ ನಾವು ಮೇನ್ಲಿ ಹೋಗಿದ್ದು ಒಂದು ಸ್ಯಾರಿ ಬ್ಲೌಸ್ ಪೀಸ್ ತೊಗೋಬೇಕು ಅಂತ. ಅವರು ನಮಗೆ ಸಜೆಸ್ಟ್ ಮಾಡಿದ್ರಿಂದ ಒಂದ್ಸಲ ಹೋಗಿ ಅಲ್ಲಿ ವಿಚಾರಿಸಿದ್ವಿ. ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಸ್ಟಾರ್ಟಿಂಗ್ ಪ್ರೈಸ್ 600ಇಂದ ಸ್ಟಾರ್ಟ್ ಆಗುತ್ತೆ. ಅಪ್ ಟು 2000ವರೆಗೂ ಇದೆ, ಅದಕ್ಕೂ ಜಾಸ್ತಿನೂ ಇದೆ. ಆದರೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು 600ಇಂದ ಸ್ಟಾರ್ಟ್ ಆಗುತ್ತೆ. ಅವರೇ ವರ್ಕ್ ಮಾಡಿ ನಿಮಗೆ ಸ್ಟಿಚ್ ಮಾಡಿ ಕೂಡ ಕೊಡ್ತಾರೆ. ಒಂದು ಬ್ಲೌಸ್ ಸ್ಟಿಚ್ಗೆ, ನಾರ್ಮಲ್ ಬ್ಲೌಸ್ ಸ್ಟಿಚ್ಚಿಗೆ 450 ಕಾಸ್ಟ್ ಮಾಡ್ತಾರೆ. ಹಾಗೆ ಅವರು ಲೆಹೆಂಗಾ, ಗೌನ್ ಎಲ್ಲನೂ ಕೂಡ ಸ್ಟಿಚ್ ಮಾಡಿಕೊಡ್ತಾರೆ.
ಮಿಷಿನ್ ಎಂಬ್ರಾಯ್ಡ್ರಿ, ಹ್ಯಾಂಡ್ ಎಂಬ್ರಾಯ್ಡ್ರಿ ಎರಡೂ ಕೂಡ ಇದೆ ಅವ್ರ ಹತ್ರ. ಎರಡಕ್ಕೂ ಡಿಫ್ರೆಂಟ್ ರೇಟ್ ಇರುತ್ತೆ. ನಿಮಗೆ ಯಾವುದು ಪ್ರಿಫರ್ ಮಾಡ್ತೀರಾ ಅದನ್ನು ನೀವು ವಿತ್ ಡಿಸೈನ್, ಯಾವ ಡಿಸೈನ್ನ ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ಅವರು ರೇಟ್ನ ಫಿಕ್ಸ್ ಮಾಡ್ತಾರೆ. ಬಟ್ ವರ್ಕರ್ಸ್ ಎಲ್ಲ ಆಲ್ಮೋಸ್ಟ್ ಅಲ್ಲಿಯವರು ಕಲ್ಕತ್ತಾಯಿಂದ ಬಂದಿರೋ ವರ್ಕರ್ಸ್ ಅಂತೆ. ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಬ್ಲೌಸ್ ಡಿಸೈನ್ಗಳನ್ನೆಲ್ಲ ಕೆಲವು ಡಿಸೈನ್ಸ್ ನೋಡಿದಾಗ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ನೀವು ಯಾರಾದರೂ ಬ್ಲೌಸಿಗೆ ವರ್ಕ್ ಮಾಡಿಸ್ಬೇಕು, ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದರೆ ಒಂದ್ಸಲ ಮೀನಾ ಬಜಾರಲ್ಲಿರೋ ಈ ಜಮ್ ಬಜಾರ್, ಈ ಬ್ಯೂಟಿಕ್ ಹೆಸರು ಬಂದು ಫೇಸ್ಬುಕ್ ಬುಟೇಕ್ ಅಂತ, ಒಂದ್ಸಲ ನೀವು ವಿಸಿಟ್ ಮಾಡ್ಬೋದು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವಂಥ ಪ್ರತಿ ವಿಡಿಯೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.